ವಿದ್ಯಾರ್ಥಿಯೊಬ್ಬಳು ಇಂಜಿನಿಯರಿಂಗ್ ಸೇರಿದಾಗ ಆ ಪಯಣ ಕುತೂಹಲ, ಉತ್ಸಾಹ ಮತ್ತು ಸ್ವಲ್ಪ ಅನಿಶ್ಚಿತತೆಯಿಂದ ತುಂಬಿರುತ್ತದೆ. ನಿಮ್ಮಂತೆಯೇ ಇರುವ ವಿದ್ಯಾರ್ಥಿನಿ ಅನನ್ಯಾಳ ಕಥೆ ಹೇಳುತ್ತೇನೆ. ಮೊದಲ ವರ್ಷದಲ್ಲಿ ಅನನ್ಯಾ ಪ್ರಶ್ನೆಗಳೊಂದಿಗೆ ಕಾಲೇಜಿಗೆ ಬಂದಳು. ನಾನಿಲ್ಲಿ ಅಂಕ ಗಳಿಸಲು ಮಾತ್ರ ಬಂದಿದ್ದೇನಾ? ಆದರೆ ಬೇಗನೆ ವರ್ಕ್ಶಾಪ್ ಮತ್ತು ಆಕ್ಟಿವಿಟಿಗಳಿಂದ ಅವಳು ದೊಡ್ಡದನ್ನು ಕಂಡುಕೊಂಡಳು. ನಿಜ ಜೀವನದ ಸಮಸ್ಯೆಗಳನ್ನು ಪರಿಹರಿಸುವುದೇ ಇಂಜಿನಿಯರಿಂಗ್. ಇದು ಅವಳ ಕುತೂಹಲಕ್ಕೆ ಕಿಡಿ ಹಚ್ಚಿತು. 2ನೇ ವರ್ಷದಲ್ಲಿ ಅವಳು ಸ್ಕಿಲ್ಸ್ ಕಲಿಯಲು ಶುರು ಮಾಡಿದಳು. ಕೋಡಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ಡಿಸೈನ್ ಥಿಂಕಿಂಗ್. ಪ್ರೊಟೋಟೈಪ್ಗಳಲ್ಲಿ ಫೇಲ್ ಆದಳು. ಟೀಮ್ ಜೊತೆ ವಾದಿಸಿ ಸ್ಥಿತಿಸ್ಥಾಪಕತ್ವ ಕಲಿತಳು. ಸ್ಟಾರ್ಟ್ಅಪ್ಗಳು ಪರ್ಫೆಕ್ಟ್ ಪ್ಲಾನ್ಗಳಿಂದ ಹುಟ್ಟಲ್ಲ ಅಂತ ಅವಳು ತಿಳಿದುಕೊಂಡಳು. ಅವು ಪರಿಶ್ರಮ ಮತ್ತು ಸಮಸ್ಯೆ ಪರಿಹಾರದಿಂದ ಹುಟ್ಟುತ್ತವೆ. 3ನೇ ವರ್ಷದ ವೇಳೆಗೆ ಅನನ್ಯಾಳ ಮೊದಲ ಪ್ರೊಟೋಟೈಪ್ ರೆಡಿ ಇತ್ತು. ಬೇರೆ ಬ್ರಾಂಚ್ಗಳ ಫ್ರೆಂಡ್ಸ್ ಜೊತೆ ಕೆಲಸ ಮಾಡಿ ಒಂದು ಪವರ್ಫುಲ್ ವಿಷಯವನ್ನು ಕಂಡುಹಿಡಿದಳು. ಮನಸ್ಸುಗಳು ಒಂದಾದಾಗ ಹೊಸತನ ಹುಟ್ಟುತ್ತದೆ. ಸ್ಟಾರ್ಟ್ಅಪ್ ಕೇವಲ ಕಂಪನಿಯಲ್ಲ, ಅದು ಪ್ರಭಾವ ಬೀರುವ ಪಯಣ ಎಂದು ಅವಳು ನೋಡಿದಳು. 4ನೇ ವರ್ಷದಲ್ಲಿ ಜಾಬ್ಸ್ ಮತ್ತು ಎಕ್ಸಾಮ್ಸ್ ಹತ್ತಿರ ಬಂದಾಗ ಅನನ್ಯಾಳ ಮುಂದೆ ಒಂದು ಆಯ್ಕೆ ಇತ್ತು. ಸೇಫ್ ಜಾಬ್ ತೆಗೆದುಕೊಳ್ಳುವುದೋ ಅಥವಾ ಹೊಸದನ್ನು ಕಟ್ಟುವ ಧೈರ್ಯದ ದಾರಿ ಹಿಡಿಯುವುದೋ. ಕಾನ್ಫಿಡೆನ್ಸ್ ಮತ್ತು ಮೆಂಟರ್ಶಿಪ್ನಿಂದಾಗಿ ಅವಳು ಒತ್ತಡಕ್ಕಿಂತ ಉದ್ದೇಶವನ್ನು ಆಯ್ದುಕೊಂಡು ಅವಕಾಶಗಳನ್ನು ಹುಡುಕುವ ಬಲು ಅವನ್ನು ಸೃಷ್ಟಿಸಲು ನಿರ್ಧರಿಸಿದಳು. ಸ್ನೇಹಿತರೆ, ಅನನ್ಯಾಳ ಕಥೆ ನಿಮ್ಮ ಕಥೆಯಾಗಬಹುದು. ನಿಮ್ಮ 4 ವರ್ಷಗಳು ಬರೀ ಸೆಮಿಸ್ಟರ್ ಪಾಸ್ ಮಾಡಲಿಕ್ಕಲ್ಲ. ಅವು ಬೆಳವಣಿಗೆ, ಕುತೂಹಲ, ಸ್ಕಿಲ್ಸ್, ಇನ್ನೋವೇಷನ್ ಮತ್ತು ಉದ್ದೇಶದ ಹಂತಗಳು. ಅದೇ ಮೀ ರೈಸ್ ಫೌಂಡೇಶನ್ನ ವಿಷನ್. ಯಾವ ವಿದ್ಯಾರ್ಥಿಯು ಈ ಕಾಲೇಜಿನಿಂದ ಬರೀ ಡಿಗ್ರಿಯೊಂದಿಗೆ ಹೋಗಬಾರದು. ಬದಲಿಗೆ ಆವಿಷ್ಕಾರ ಮಾಡುವ ಧೈರ್ಯ, ಸ್ಟಾರ್ಟ್ಅಪ್ ಕಟ್ಟುವ ಮನಸ್ಥಿತಿ ಮತ್ತು ಸಮಾಜ ಸೇವೆ ಮಾಡುವ ಹೃದಯದೊಂದಿಗೆ. ಹಾಗಾಗಿ ನೆನಪಿಡಿ, ನಿಮ್ಮ ಸ್ಟಾರ್ಟ್ಅಪ್ ಜರ್ನಿ ಕಾಲೇಜು ಆದ ಮೇಲೆ ಶುರುವಾಗಲ್ಲ. ಅದು ಇಂದು ನಿಮ್ಮ ಮೊದಲ ಐಡಿಯಾದಿಂದ ಶುರುವಾಗುತ್ತದೆ.